ನಮಸ್ತೆ, ನನ್ನ ಹೆಸರು ಮಹೇಂದ್ರ ಅಂತ 24x7 ಕರ್ನಾಟಕ.com ಇಂದ ಮಾತಾಡ್ತಾ ಇರೋದು. ಬನ್ನಿ ಈಗ ನಮ್ಮ ಜೊತೆ ಭಾಗ್ಯನಗರ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ. ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಪಂಪಣ್ಣ ಕೆಂಚ್ಕೊಂಡಿ ಅಂತ. ಸರ್ ತಮ್ಮ ಹೆಸರು? ಗುಡ್ನಾಥ್. ಸರ್, ಪಂಪಣ್ಣವರೇ, ತಾವು ಈ ಸಲ ನಡೆದ ಚುನಾವಣೆಯಲ್ಲಿ ಯಾವ ವಾರ್ಡಿಂದ ಆಯ್ಕೆ ಬಂದಿದ್ದೀರಾ ಸರ್? 4 ನಮ್ಮ ಭಾಗ್ಯನಗರ ಗ್ರಾಮ ಪಂಚಾಯತಿಯಿಂದ ಆರಿಸಿಕೊಂಡು 4ನೇ ವಾರ್ಡ್ನಿಂದ. 4ನೇ ವಾರ್ಡಿಂದ. ಸರ್, ಈ ಸಲ 4ನೇ ವಾರ್ಡಲ್ಲಿ ತಾವು ನಡೆದಂಥ ಚುನಾವಣೆಯಲ್ಲಿ ಒಟ್ಟು ಪಡೆದ ಮತ ಎಷ್ಟು ಸರ್ ನಿಮ್ಮದು? ಒಟ್ಟು ಪಡೆದ ಮತ ಅಂದರೆ 585. 585. ಸರ್, ಎಷ್ಟು ಅಂತರದಿಂದ ವಿಜಯ ಆದರೆ ನೀವು? 265ರಿಂದ 265 ಬಹುಮತದಿಂದಲೇ ಆಯ್ಕೆ ಆಗಿದ್ದೀರಾ ಸರ್? ಹೌದು ಸರ್. ಇದಲ್ಲದೆ ಅಂದರೆ ಈ ಸಲ 2010 ಚುನಾವಣೆ ಅಲ್ಲದೆ ಬೇರೆ ಯಾವ ಚುನಾವಣೆಯಲ್ಲಿ ನಿಂತಿದ್ರಿ ಸರ್ ನೀವು? ಹಿಂದಿನ ಚುನಾವಣೆ ಇದೇ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ. ಸರ್, ಅಂದರೆ ಗ್ರಾಮ ಪಂಚಾಯತಿ ಅಂದರೆ ಎಷ್ಟು ಯಾವ ಎಲ್ಲಿ ಯಾವ ಸಂದರ್ಭದಲ್ಲಿ ನಿಂತಿದೆ ಸರ್? ಅಂದರೆ ಎಷ್ಟನೇ ವರ್ಷದಲ್ಲಿ ನಿಂತಿದೆ? ಮೊದಲು ಹಾಂ ಸರ್. ಮೊದಲು ಅಂದರೆ 94 ಇಷ್ಟ, 1994 ಮೊದಲು ಟೈಮು. ಆಮೇಲೆ ನೆಕ್ಸ್ಟ್ ಟೈಮು ಮತ್ತೆ ಒಂದು ಸಲ ಇದ್ದೀವಿ, ಅವಾಗ ಒಂದು ಸಲ ನಮ್ಮದು ಫೇಲ್ ಆಯಿತು. ಅದಾದ ನಂತರ ಮತ್ತೆ 2 ಸಲನೂ ನಮ್ಮದು ಪಾಸ್ ಆಯಿತು. 2 ಸಲ ನಿಮಗೆ ಪಾಸ್ ಆಗಿದೆ ಸರ್. ಹಾಗೂ ಈಗ ನೀವು ಪಾಸ್ ಆಗ್ತಂದ್ರೆ ಈಗ ಆಲ್ರೆಡಿ 3 ವರ್ಷ ಆಗಿದೆ ಸರ್ ನೀವು ಗೆದ್ದು. ಈ ಬಾರಿ ಗೆದ್ದು ನೀವು 3 ವರ್ಷ ಆಗಿದೆ. ಗೆದ್ದಂಥ ಸಂದರ್ಭದಲ್ಲಿ 3 ವರ್ಷದಲ್ಲಿ ನೀವು ಏನು ಕೆಲಸ ಕಾರ್ಯಗಳು ನಡೆದಿದೆ ಸರ್ ನಿಮ್ಮ ವಾರ್ಡಿನಲ್ಲಿ? ರೋಡಲ್ಲೇ ಡ್ರೈನೇಜು, ಆಮೇಲೆ ಲೈಟಿಂಗ್ ಎಲ್ಲ ಚೆನ್ನಾಗಿ ನೋಡ್ತದ್ದು, ಆಮೇಲೆ ರೋಡ್ ಗೀಡು ಎಲ್ಲ ಇದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿರೋದು. ನಳದ ಬಗ್ಗೆ, ನೀರಿನ ಬಗ್ಗೆ ಒಂದು ಭಾಳ ಕಾಳಜಿ ವಹಿಸ್ಬೇಕಾಗತ್ತೆ. ಅದ್ರ ಬಗ್ಗೆನೂ ಮಾಡಿದ್ದೀವಿ. ನೀರಿನ ಬಗ್ಗೆನೂ ಮಾಡಿದ್ದೀವಿ ಸರ್. ಈಗ ಇನ್ನೂ ಉಳಿದ 18 ತಿಂಗಳ ಅವಧಿ ಇದೆ ಸರ್ ನಿಮಗೆ. ಇನ್ನು 18 ತಿಂಗಳ ಅವಧಿಯಲ್ಲಿ ಇನ್ಯಾವ ಸಮಸ್ಯೆನ ಪರಿಹಾರ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್ ನಿಮ್ಮ ವಾರ್ಡಲ್ಲಿ? ಸ್ವಲ್ಪ ರಸ್ತೆದು ಒಂದು ರಸ್ತೆ ಅದಾವು, ಅವು ಒಂದು ಸ್ವಲ್ಪ ಚೆನ್ನಾಗಿ, ಆಮೇಲೆ ಡ್ರೈನೇಜು ಅಂತಿಂಥವು, ಇನ್ನೂ ಒಂದು ಊರಿನಲ್ಲಿ ಪೈಪ್ ಲೈನಿಂಗು ಇಂಥವೆಲ್ಲ ಕೆಲಸ ಅದಾವ, ಅಂಥವೆಲ್ಲ ಮಾಡ್ಬೇಕಾಗೋದು ಒಂದು ಮನಸ್ಸಿದೆ ಸರ್. ಏನಂತಂದರೆ ಈಗ ನೀವು ರಾಜಕೀಯಕ್ಕೆ ಬಂದಿದ್ದಾರೆ. ಈಗ ರಾಜಕೀಯಕ್ಕೆ ಬರೋಕ್ಕೆ ನಿಮಗೆ ಸ್ಫೂರ್ತಿ ಅಂತ ಏನಿತ್ತು ಸರ್? ಸ್ಫೂರ್ತಿ, ಉದ್ದೇಶ ಅಂತ? ಈ ಉದ್ದೇಶ ಅನ್ನೋದಿಲ್ಲ, ಸ್ನೇಹಿತರ ಒಂದು ಇದರಲ್ಲಿಂದ, ಆಮೇಲೆ ಜನರು ವಾರ್ಡ್ನಲ್ಲಿ ಜನ ಎಲೆಕ್ಷನ್ ಮಾಡಿ ನಾವೆಲ್ಲ ಬೆಂಬಲ ಕೊಡ್ತೀವಿ ಅನ್ನೋದೊಂದು ಅವರು ಅಭಿಪ್ರಾಯದ ಮೇಲೆ ಏನಿದ್ದು. ಆಮೇಲೆ ಇರ್ತಾ ಒಂದು ಸ್ವಲ್ಪ ಅಷ್ಟೇ ರಾಜಕೀಯದಂದ್ರೆ ಎಲೆಕ್ಷನ್ ಬಂದ ಟೈಮಲ್ಲಿ ಯಜಮಾನೆಲ್ಲ ಸುಮ್ಮನೆ ಕೊಡಲ್ಲ. ಇದರಲ್ಲಿ ಬರೀ ಅದರಲ್ಲಿ ಬರೀ ಓಡಾಡ್ತಿರ್ತೀವಿ. ನಾವು ಮಾತ್ರ ನಮ್ಮ ಪಕ್ಷ ಇರೋದು ಕಾಂಗ್ರೆಸ್ ಪಕ್ಷ. ಈ ಥರ ಆಗಿ ಸರ್, ಈಗ ನಿಮ್ಮ ಫ್ರೆಂಡ್ ಅವರು ರಾಜಕೀಯದಲ್ಲಿ ಇದ್ದಾರೆ ಅಂದರೆ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ. ಹೇಗೆ ಅನ್ನಿಸ್ತು ಸರ್ ನಿಮಗೆ ಅವ್ರು ಗೆದ್ದಂಥ ಸಂದರ್ಭದಲ್ಲಿ? ಅವರು ಆಸೆ ಬಂದಿದ್ದು ಒಳ್ಳೆಯದು, ಅವ್ರ ಕಾರ್ಯಗಳು ಒಳ್ಳೆಯದು, ಒಳ್ಳೆ ವ್ಯಕ್ತಿ, ಮಾಡ್ತಕ್ಕಂಥ ಕಾಮಗಾರಿ ಮಾಡ್ತಕ್ಕಂಥ ವ್ಯಕ್ತಿ ಸರ್. ಈಗ ನೀವು ಅವರ ಆಸ್ತಿ ನಿಮ್ಮ ಸ್ನೇಹಿತರಾಗಿದ್ದು ಮಾಮೂಲಿ ಅವರ ವಾರ್ಡಿನ ಪ್ರಜೆಯಾಗಿಡಿ ಸರ್. ಅಂದರೆ ನಿಮಗೆ ಯಾವ್ಯಾವ ಕಾರ್ಯಗಳು ಮಾಡಿಕೊಟ್ಟಿದ್ದಾರೆ? ಎಲ್ಲ ಕಾರ್ಯಗಳು ನಿಮ್ಗೆ ನಡೆದಿದೆಯಾ? ಮಾಡಿದ್ದಾರೆ. ವರ್ಲ್ಡ್ ಬೇರೆ, ಅವ್ರದ್ದು ವರ್ಲ್ಡ್ ಬೇರೆ. ಅವ್ರು ತಮ್ಮ ವರ್ಲ್ಡ್ನಲ್ಲಿ ಏನು ಅವ್ರ ಕೈಲಿ ಆದಷ್ಟು ಸಾಧ್ಯ ಅವ್ರು ಕೆಲಸ ಮಾಡ್ತಿದ್ದಾರೆ, ಸಾಧ್ಯವಾದಷ್ಟು ಮಾಡಿದ್ದಾರೆ. ಒಟ್ಟಲ್ಲಿ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳ್ತೀರಾ ಸರ್. ಸರ್, ಹಾಗೂ ಈಗ ನೀವು ಏನಂತಂದರೆ ನಿಮಗೆ ಗೆದ್ದಂಥ ಸಂದರ್ಭದಲ್ಲಿ ನಿಮ್ಮ ವಾರ್ಡಿನಲ್ಲಿ ಅತಿ ಹೆಚ್ಚು ಸಮಸ್ಯೆ ಅಂತ ಕಂಡುಬಂದಿದೆ ಸರ್? ರಸ್ತೆ ಬಗ್ಗೆನೂ ಭಾಳ ತೊಂದರೆ ಇತ್ತು. ಕೆಲವು ರಸ್ತೆಯಲ್ಲಿ ನಾವು ಅದನ್ನೆಲ್ಲ ಜೋಪಡಿ ಹಾಕೊಂಡು ಅವೆಲ್ಲ ತೊಂದರೆ ಮಾಡ್ತಾ ಇತ್ತು, ಜನರಿಗೆ ಓಡಾಡೋಕೆ ತೊಂದರೆ ಇತ್ತು. ಅವ್ರಿಗೆ ಮನವೊಲಿಕೆ ಮಾಡಿ ಅವ್ರು ತೆಗಿಸಿ ಮತ್ತೆ ಅವ್ರವ್ರ ಜಾಗದಲ್ಲಿ ಹಾಕ್ಯಣಕ ಅಂಥವೆಲ್ಲ ಸ್ವಲ್ಪ ಕಷ್ಟಪಟ್ಟಿವಿ, ಹೇಳೀವಿ, ಕೇಳೀವಿ. ಅವರು ದಯವಿಟ್ಟು ಏನೋ ಒಂದು ಹೇಳ್ತಾರೆ, ಕೇಳ್ತಾರೆ, ಜನರಿಗೆ ಅನುಕೂಲ ಆಗೋದಲ್ಲ ಅಂತಂದೇಳಿ ಅವರು ತಿಳ್ಕೊಂಡು ಅವರು ತಕ್ತಾರೆ. ಅದು ಒಂದು ಸ್ವಲ್ಪ ದೊಡ್ಡ ಸಮಸ್ಯೆ ಅಂದರೆ, ಯಾಕಂದರೆ ಅವ್ರು ಮನವೊಲಿಕೆ ಮಾಡಬೇಕಲ್ಲ, ಅದೇ ಒಂದು ದೊಡ್ಡದಾಗುತ್ತೆ. ಅದೇ ಒಂದು ದೊಡ್ಡ ಸೆಕೆಂಡ್. ಅವರು ಅಲ್ಲಿಂದ ಮನವೊಲಿಕೆ ಮಾಡ್ತೀವಿ, ಅವ್ರನ್ನ ಸ್ಥಳಾಂತರ ಮಾಡೋದು ಸರ್. ಹಾಗೂ ಏನಂತಂದರೆ ಈಗ ನಿಮಗೆ ಜನರು ಅಂದರೆ ಕಷ್ಟ ಅಂತ ಇದ್ದೇ ಇರುತ್ತೆ ಸರ್. ವಾರ್ಡಿನ ಜನತೆ ಕಷ್ಟ ಅಂತ ಬಂದೇ ಬರ್ತಾರೆ ನಿಮ್ಮ ಹತ್ರಕ್ಕೆ. ಅವ್ರು ಬಂದಂಥ ಸಂದರ್ಭದಲ್ಲಿ ನೀವು ಹೇಗೆ ಅವ್ರಿಗೆ ಸಹಕರಿಸ್ತೀರಾ ಸರ್? ಇನ್ನೊಂದು ಸಹಕಾರ ಕೊಡ್ಬೇಕಾಗುತ್ತಾ, ಮತ್ತು ಗೌರ್ಮೆಂಟಿಂದ ಬಂದಂಥ ಸ್ಕೀಮ್ ಏನಿರ್ತಾವೆ ಅವನ್ನು ನಾವು ಮಾಡ್ಬೇಕಾಗತ್ತಾ. ಸ್ವಲ್ಪ ಅಸ್ತವ್ಯಸ್ತ ಆಗ್ತಿರ್ತಾರೆ, ಕೆಲವರು ಬೇಚಾಡ್ತಿರ್ತಾರೆ, ಬೇಯ್ತಿರ್ತಾರೆ. ಮತ್ತೆ ಅವ್ರಿಗೆ ತಿಳಿಸಿ ಹೇಳೋದು, ಈ ರೀತಿ ಐತಿ, ಈ ರೀತಿ ಎಲ್ಲ ಗೌರ್ಮೆಂಟ್ ಏನು ಸ್ಕೀಮ್ ಯಾರೂ ಮನೆಯಿಂದ ಒಯ್ದು ಕೊಡಲ್ಲ. ಗೌರ್ಮೆಂಟಿನ ಸ್ಕೀಮೇನು ಬರಬರಿಯಾಗಿ ಅವ್ರವ್ರಿಗೆ ಮುಟ್ಲಿ ಅನ್ನೋದು ನಮ್ಮ ಉದ್ದೇಶ. ಇಲ್ಲಿ ಗೌರ್ಮೆಂಟಿಂದ ಏನು ಬರುತ್ತೆ ಅಂದರೆ ಸದುಪಯೋಗ ಪಡಿಸ್ಬೇಕು ಅನ್ನೋದು ಉದ್ದೇಶ ಸರ್. ಹಾಗೂ ಇನ್ನೇನಂತಂದರೆ ಸರ್, ಈಗ ನಿಮ್ಮ ಸ್ನೇಹಿತರಿಗಿದ್ರೆ ಅವ್ರು ರಾಜಕೀಯದಲ್ಲಿ ಮುಂದುವರಿಬೇಕು ಅಂದರೆ ನೀವು ಹೇಗೆ ಸಪೋರ್ಟ್ ಮಾಡ್ತೀರಾ ಸರ್ ಅವ್ರಿಗೆ? ಮಾಡ್ಬೋದು. ಒಳ್ಳೆ ವ್ಯಕ್ತಿತ್ವ ಅಲ್ಲ, ಮನುಷ್ಯನ ಒಳ್ಳೆ ವ್ಯಕ್ತಿತ್ವಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಮಾಡ್ತೀರಾ? ಅವ್ರು ರಾಜಕೀಯದಲ್ಲಿ ಮುಂದೆ ಬರ್ತಾರೆ ಅಂದರೆ ನೀವು ಖಂಡಿತವಾಗಿ ಸಪೋರ್ಟ್ ಮಾಡಬೇಕು ಸರ್. ಈಗ ನಿಮಗೆ ರಾಜಕೀಯದಲ್ಲಿ ಒಂದು ಮುಂದೆ ಬರಬೇಕು ಅನ್ನೋ ಆಸೆ ಇದ್ದೇ ಇರ್ತದೆ ಸರ್ ಪ್ರತಿಯೊಬ್ಬ ಮನುಷ್ಯನಿಗೆ. ಏನಂದರೆ ರಾಜಕೀಯ ನಾಯಕ ಅನ್ನೋದೇ ಅದಕ್ಕೋಸ್ಕರ ಮುಂದೆ ಬರಬೇಕು. ಅವರು ಹಂಗಾರೆ ಜನಗಳಿಗೆ ಸಹಾಯ ಮಾಡೋಕ್ಕಾಗಲ್ಲ. ಅಂದರೆ ಸರ್, ಈಗ ನೀವು ರಾಜ್ಯದಲ್ಲಿ ಮುಂದೆ ಬರಬೇಕು ಅಂದರೆ ನಿಮ್ಮ ಜನಗಳ ಬೆಂಬಲ ಹೇಗಿದೆ ಸರ್ ನಿಮಗೆ? ಜನಗಳ ಬೆಂಬಲ ಪರವಾಗಿ ಚೆನ್ನಾಗೈತಿ, ಅವ್ರಿಗೂ ಅಭಿಮಾನ ಐತಿ. ಏನೋ ಒಂದು ಅಭಿಮಾನದಿಂದ ನಮಗೂ ಏನೋ ಒಂದು ಅನುಕೂಲ
ಏನೋ ಒಂದು ಸ್ವಲ್ಪ ಎಲೆಕ್ಷನ್ ನಿಂತ್ಕೊಂಡಿರ್ತಿರ್ತೀವಲ್ಲ ಅವ್ರು ಮತ್ತೆ ಅವ್ರ ಅಭಿಮಾನಿ ಇದ್ರೆ ನಾವು ನಿಂದ್ರಕ್ಕಾಗತ್ತ, ಅವ್ರು ಗೆಲ್ಲಿಸ್ತಾರ ನಾವು ಭರವಸಿದ್ರೆ ನಾವು ಕೈ ಹಾಕ್ಬೇಕಾಗತ್ತ. ಅವ್ರು ಬೆಂಬಲ ಕೊಟ್ಟಿದ್ದಾರೆ. ಸರ್ ಈಗ ನಿಮ್ಗೆ ರಾಜಕೀಯದಲ್ಲಿ ಅಂದ್ರೆ ಮುಂದುವರಿತು ಮನೆಯವರ ಬೆಂಬಲನೂ ಅಷ್ಟೇ ಬೇಕು ಸರ್. ಈಗ ಹೊರಗಡೆ ಮನೆಯವರ ಬೆಂಬಲನೂ ಹಾಗೆ ಇರಬೇಕು. ಬೆಂಬಲ ಚೆನ್ನಾಗಿದೆ ಸರ್. ಈಗ ನಿಮ್ಮ ವಾರ್ಡಿನಲ್ಲೇ ನಿಮ್ಮನ್ನು ಬಿಟ್ಟು 31 ಸದಸ್ಯರಿದ್ದಾರೆ ಸರ್. ನಿಮ್ಮ ಸೇರಿ 32, ನಿಮ್ಮ ಬಿಟ್ಟು 31 ಸದಸ್ಯರಿದ್ದಾರೆ. ಅವ್ರ ಜೊತೆ ನಿಮ್ಮ ಸಂಪರ್ಕ ಹೇಗಿದೆ ಸರ್? ಚೆನ್ನಾಗಿದೆ. ಯಾರು ಕೂಡ ಹಂಗೆ ನಾವು ಇಲ್ಲ, ಒಬ್ರಿಗೊಬ್ರು ಕುಂದಿರ್ತೀವಿ. ಏನಾದ್ರು ಸಮಸ್ಯೆ ಬಂದ್ರೆ ಬಗೆಹರಿಸ್ತೀವಿ. ನಮ್ಗೆ ಅವ್ರು ಹೇಳ್ತಾರೆ, ಅವ್ರಿಗೆ ನಾವು ಹೇಳ್ತೀವಿ. ಹಾಗೇನು ಯಾವುದು ತೊಂದರೆ ಇಲ್ಲ. ಎಲ್ಲ ರೀತಿ ಹೊಂದಾಣಿಕೆಯಿಂದ ಅಭಿವೃದ್ಧಿ ಮಾಡ್ತೀರಾ ನೀವು ಸರ್. ಏನಂತಂದ್ರೆ ಈಗ ನಿಮ್ಮ ಸ್ನೇಹಿತರಿಗೆ ಯಾವ್ದಾರು ರಾಜಕೀಯದಲ್ಲಿ ಯಾವ್ದಾದ್ರು ತೊಂದರೆ ಆದಾಗ ನೀವು ಅವ್ರಿಗೆ ಸಹಾಯ ಮಾಡಕ್ಕೆ ರೆಡಿ ಮಾಡ್ತೀರಾ ಸರ್? ಖಂಡಿತ ಮಾಡಲೇಬೇಕು, ಮಾಡ್ತೀರಾ ಸರ್. ಇನ್ನೊಂದು ಏನಂದ್ರೆ ಮುಖ್ಯವಾಗಿ ಈಗ ಇನ್ನೂ 31 ಸದಸ್ಯರಿದ್ರೆ ಅವ್ರಿಗೆ ಒಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಳ್ಳೆ ರೀತಿಯಲ್ಲಿ ಜನರನ್ನ ಒಳ್ಳೆ ರೀತಿಯಲ್ಲಿ ತರಬೇಕು, ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಯಾವ ತೊಂದರೆ ಏನು ಯಾರಿಗೂ